ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಸ್ಯಾರಿಗೆ ಕುಚ್ಚು ಹಾಕೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟು ಇದಕ್ಕೆ ನಾನು ಕ್ರೋಶ ಅಪ್ಲೈ ಮಾಡಿದ್ದೀನಿ. ಈ ಸ್ಯಾರಿ ಕಲರು ಬ್ಲೂ ವಿತ್ ಪರ್ಪಲ್ ಇದೆ. ನೋಡಿ, ಸ್ಯಾರಿ ಕಲರು ಬ್ಲೂ ವಿತ್ ಪರ್ಪಲ್ ಇದೆ. ಸೊ ಬಾರ್ಡರ್ ಬಂದು ಬ್ಲೂ ಕಲರ್, ಸ್ಯಾರಿ ಬಂದು ಪರ್ಪಲ್ ಕಲರ್ ಇದೆ. ಸೊ ನಾನು ಅದಕ್ಕೆ ಬಾರ್ಡರಲ್ಲಿ ನಾನು ಏನು ಮಾಡಿದ್ದೀನಿ, ಬ್ಲೂ ಕಲರ್ ಬಾರ್ಡರ್ ಅಲ್ವಾ, ಸೊ ಬ್ಲೂ ಕಲರ್ ಬಾರ್ಡರ್ಗೆ ಪರ್ಪಲ್ ಕಲರ್ದು ಕ್ರೋಶ ಅಪ್ಲೈ ಮಾಡಿದ್ದೀನಿ. ಇದರಲ್ಲಿ ಫಸ್ಟು 2 ಸಿಂಗಲ್ ಕ್ರೋಶ ಅಪ್ಲೈ ಮಾಡಿದ್ದೀನಿ. ಆಮೇಲೆ 4 ಚೈನ್ಸ್, 2 ಸಿಂಗಲ್ ಕ್ರೋಶ, 4 ಚೈನ್, 2 ಸಿಂಗಲ್ ಕ್ರೋಶ, 4 ಚೈನ್, 2 ಸಿಂಗಲ್ ಕ್ರೋಶ, ಈ ಥರ ಫುಲ್ ಸ್ಯಾರಿಗೂ ಅಪ್ಲೈ ಮಾಡಿದ್ದೀನಿ. ನೀವು ನೋಡ್ಬೋದಿಲ್ಲಿ 2 ಸಿಂಗಲ್ ಕ್ರೋಶ ಮಾಡಿ 4 ಚೈನ್ಸ್ ಹಾಕಿದ್ದೀನಿ, 2 ಸಿಂಗಲ್ ಕ್ರೋಶ, 4 ಚೈನ್ಸ್, ಅದೇ ಥರ ಫುಲ್ ಸ್ಯಾರಿಗೂ ಅಪ್ಲೈ ಮಾಡಿದ್ದೀನಿ. ಇದು ಹೇಗೆ ಮಾಡೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೇನೆ ಫ್ರೆಂಡ್ಸ್. ಫುಲ್ ಸ್ಯಾರಿಗೂ ಅಪ್ಲೈ ಆಗಿದೆ. ಹೆಚ್ಚು ಈ ಕಡೆ ಒಂದು ಮಾಡಿ ಇಟ್ಟಿದ್ದೀನಿ. ಇಲ್ಲೂ ಕೂಡ 2 ಚೈನ್, 2 ಸಿಂಗಲ್ ಕ್ರೋಶ, 4 ಚೈನ್, 2 ಸಿಂಗಲ್ ಕ್ರೋಶ ಎಂಡ್ ಮಾಡಿದ್ದೀನಿ. ಇವಾಗ ನಾವು ಹೀಗೆ ಚೆನ್ನಾಗಿರಲ್ಲ. ಸೊ ನಾವು ಈ ಸ್ಯಾರಿಗೆ ಕುಚ್ಚನ್ನು ಕಟ್ಟಬೇಕು. ಕುಚ್ಚು ಕಟ್ಟಲಿಕ್ಕೆ ನಾನೇನು ಮಾಡಿದ್ದೀನಿ ನೋಡಿ, ಈ ಥರ ದಾರ ತೊಗೊಂಡಿದ್ದೀನಿ. ಇದು ಬಂದು 160 ಸ್ಟ್ಯಾಂಡ್ಸ್ ಇದೆ. 160 ಸ್ಟ್ಯಾಂಡ್ಸ್ನ 167 ದಾರ ಇದೆ. 167 ದಾರನ ಟೈಮ್ ಜೋಡಿಸ್ಕೊಂಡು ಅದಕ್ಕೆ ಗಮ್ ಹಾಕಿ ಇಟ್ಟಿದ್ದೀನಿ. ಒಂದು ಕಲ್ಲನ್ನು 2 ಕಲರ್ ದಾರ ತೊಗೊಂಡಿದ್ದೀನಿ, ಒಂದು ಪರ್ಪಲ್, ಒಂದು ಬ್ಲೂ. ಈಗ ನಾನು ಏನು ಮಾಡಬೇಕಂದ್ರೆ ಇದನ್ನು ಒಂದು ಬ್ಲೂ ಒಂದು ಪರ್ಪಲ್ ಈ ಥರ ಮಾಡಬೇಕು ಅಂತ ಇದು ಕಸ್ಟಮರ್ ರಿಕ್ವೈರ್ಮೆಂಟ್ ಅವರಿಗೆ ಒಂದು ಪರ್ಪಲ್ ಒಂದು ಬ್ಲೂ ಹಾಕ್ತಾಯಿದ್ದೀನಿ. ಕಾಪರ್ ಕಲರ್ ಥ್ರೆಡ್ ಯೂಸ್ ಮಾಡ್ತಿದ್ದೀನಿ, ಯಾಕಂದರೆ ಈ ಸ್ಯಾರಿಯಲ್ಲಿ ಕಾಪರ್ ಬಂದಿದೆ. ಸೊ ಕಾಪರ್ ಕಲರ್ ಸರಿ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಕುಚ್ಚನ್ನು ಕಟ್ಟಲಿಕ್ಕೆ. ಫಸ್ಟು ನಾನು ಪ್ರಕಾರ 167 ದಾರ ತೊಗೊಂಡಿದ್ದೀನಿ. ಕುಚ್ಚು ಕಸ್ಟಮರ್ಗೆ ಈ ಥರ ರಿಕ್ವೈರ್ಮೆಂಟ್ ಇದೆ, ಸ್ಮಾಲ್ ಬೇಬಿ ಕುಚ್ಚು ರಿಕ್ವೈರ್ಮೆಂಟ್ ಇದೆ. ಸೊ ನಾನು ಏನು ಮಾಡಿದ್ದೀನಿ, ಪರ್ಪಲ್ ಕಲರ್ ತೊಗೊಂಡಿದ್ದೀನಿ. ಪರ್ಪಲ್ ಬ್ಲೂ ಹಾಕಬೇಕಂತ ಡಿಸೈಡ್ ಮಾಡಿದ್ದೀನಿ. ಪರ್ಪಲ್ ಕಲರ್ ತೊಗೋತೀನಿ. ತೊಗೊಂಡ್ಬಂದು ಈಗ ಏನು ಮಾಡಬೇಕು, ಚುರುಕು ತೊಗೊಳ್ಬೇಕು. ಎಡ್ಜಲ್ಲಿ ಹಿಂಗೆ ಜಾಯಿನ್ ಮಾಡಿ ಅಡ್ಜಸ್ಟ್ ಮಾಡ್ಕೊ. ನೀಟಾಗಿ ಸ್ಟ್ರೈಟ್ ಮಾಡ್ಕೊಳ್ಳಿ. ಒಂಥರ ಬರುತ್ತೆ, ನೀಟಾಗಿ ಕೂರಿಸಿ ಮಧ್ಯದಲ್ಲಿ ಸುಜಿ ಹಾಕಿ
ಒಂದು ಒಂದು ಸುತ್ತು, ಎರಡನೇ ಸುತ್ತು, ಸುತ್ತಿ ಮತ್ತು ಹೋಲ್ ಕ್ಯಾಪ್ ಬರುತ್ತಲ್ಲ, ಹೋಲ್ ಕ್ಯಾಪ್ಗೆ ಮಿಕ್ಸ್ ಮಾಡಿ ಎರಡು ಬಟ್ಟೆ ತಿರುಗಿಸಿ ಈ ಗ್ಯಾಪಲ್ಲಿ ಇದನ್ನು ಸೇರಿಸ್ಬೇಕಿತ್ತು. ಸೇರಿಸಿ ನೋಡಿ ಫ್ರೆಂಡ್ಸ್, ಕುಚ್ಚು ಕಟ್ಟು. ನೆಕ್ಸ್ಟ್ ಬ್ಲೂ ತೊಗೊಂಡಿದ್ದೀನಿ. ಬ್ಲೂ ಕಲರ್ನ ಕೂಡ ಸೇರಿಸ್ತಾ ಇದ್ದೀನಿ. ಸೇರಿಸ್ಬಿಟ್ಟು ಈ ಥರ ಎಲ್ಲ ಸ್ಟ್ರೇಟ್ ಮಾಡ್ಕೋಬೇಕು. ತಲೆ ಚುಚ್ಚಿ ಇದನ್ನು ಅದ್ರ ಜೊತೆಗೆ ಹಿಡ್ಕೋಬೇಕು. ಹಿಡ್ಕೊಂಡು ಅಲ್ಲಿಂದ ಒಂದು ಟೈಮ್ ಮಾಡಬೇಕು. ಒಂದು ರೌಂಡ್, ಎರಡನೇ ರೌಂಡ್, ಮೂರನೇ ರೌಂಡ್. 3 ರೌಂಡ್ಸ್ ಆದಮೇಲೆ ಎಲ್ಲದರಲ್ಲೂ ನೀವು ಕರೆಕ್ಟಾಗಿ ಅಭ್ಯಾಸ ಮಾಡಬೇಕು. ಒಂದರಲ್ಲಿ 3, ಒಂದರಲ್ಲಿ 5 ಆ ಥರ ಮಾಡಿದ್ಮೇಲೆ 3 ಮಾಡಿದ್ರೆ 4 ಮಾಡೋದ್ರಿಂದ 4, 5 ಮಾಡೋದ್ರಿಂದ ಎಲ್ಲರಿಗೂ ಸೀಕ್ವೆನ್ಸ್ ಆರ್ಡರಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಮತ್ತು ಎರಡು ರೌಂಡ್ 5 ರೌಂಡ್ ಮಾಡಿ ಮೊದಲು 3 ರೌಂಡ್ ಮಾಡಿರ್ತೀವಿ. ಆಮೇಲೆ ಹಾಕೊಂಡು ಸೇರಿಸಿದ್ಮೇಲೆ 2 ರೌಂಡ್ ಮಾಡ್ತೀವಿ. ಆಮೇಲೆ ಅದನ್ನು ರೋಡ್ ಸೇರಿಸಿ ಎಂಡ್ ಮಾಡ್ತೀವಿ. ಈ ಥರ ಮಾಡ್ತೀವಿ.
ಕಟ್ ಮಾಡ್ತೀನಿ. ಥರ ಸ್ವಲ್ಪ ಗೊತ್ತಾಯ್ತು ಅಂದರೆ ಕಟ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಒಂದು ಪರ್ಪಲ್ ಕಲರ್, ಬ್ಲೂ ಕಲರ್, ಪರ್ಪಲ್ ಕಲರ್, ಬ್ಲೂ ಕಲರ್ ಇದನ್ನು ಸ್ವಲ್ಪ ಮಾಡಿ ನಿಮಗೆ ತೋರಿಸ್ತೀನಿ. ಸ್ಯಾರಿ ಕುಚ್ಚು ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ವಿತ್ ಯೋರ್ ಫ್ರೆಂಡ್ಸ್. ಥ್ಯಾಂಕ್ ಯು.